8 ವಿಧಾನಸಭಾ ಕ್ಷೇತ್ರ ಆಮೇಲೆ ನಮ್ಮ 2 ಲೋಕಸಭಾ ಕ್ಷೇತ್ರದ ಇವತ್ತು ಮಸ್ಟರಿಂಗ್ ಕಾರ್ಯ ಮಾಡಿ ಎಲ್ಲ ನಮ್ಮ ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗಳಿಗೆ ತಲುಪಿದ್ದಾರೆ. ಎಲ್ಲ ವೆರಿಫಿಕೇಷನ್ ಆಗಿದೆ. ಇವತ್ತು ನಾವು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಗೋಕಾಕು, ಮೂಡಲಗಿ, ಬೆಳಗಾವಿ, ಬೇಲವಂಗಲ, ಸವದತ್ತಿ, ಯಮಕನಮರಡಿ ಎಲ್ಲ ಕಡೆ ನಾವು ಮತಗಟ್ಟೆಯಲ್ಲಿ ಪರಿಶೀಲನೆಯನ್ನು ನಾವು ಮಾಡ್ತಾಯಿದ್ದೇವೆ. ಸೊ ಎಸ್ಪೆಷಲಿ ಈಗ ನಾವು ಅರಬಾವಿಯಲ್ಲಿ ಇದ್ದೇವೆ, ಮೂಡಲಗಿಯಲ್ಲಿ ಇದ್ದೇವೆ, ಅರಬಾವಿ ಮತಕ್ಷೇತ್ರ. ಸೊ ಅಲ್ಲಿ ನಾವು 100% ಎಲ್ಲ 100% ಬೂತ್ಗಳಲ್ಲಿನೂ ನಾವು ಈ ಸತಿ CCTVಯನ್ನು ಹಾಕಿದ್ದೇವೆ. ಪ್ಲಸ್ ವಿಡಿಯೋ ಕ್ಯಾಮ್ರಾನೂ ಕೂಡ ನಾವು ಹಾಕಿದ್ದೇವೆ. ಆಮೇಲೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮದಲ್ಲಿ ಮೈಕ್ರೋ ಅಬ್ಸರ್ವರ್. ಸೊ ಎಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ಇದೆ ಅಲ್ಲಿ ಮೈಕ್ರೋ ಅಬ್ಸರ್ವರು ಇದ್ದಾರೆ, ವಿಡಿಯೋಗ್ರಫಿನೂ ಇದೆ, CCTVನೂ ಇದೆ, ಪ್ಲಸ್ ನಾವು CPMF ಕೂಡ ಹಾಕಿದ್ದೇವೆ. ಸೊ ಸಾಕಷ್ಟು ಭದ್ರತಾ ಸಿಬ್ಬಂದಿಗಳನ್ನು ಹಾಕಿರೋದ್ರಿಂದ ಇಡೀ ಜಿಲ್ಲೆಯಲ್ಲಿ 10,000ಕ್ಕಿಂತ ಜಾಸ್ತಿ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ. ಸೊ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಆಗಿದೆ. ನಾಳೆ 7ನೇ ತಾರೀಕು ಎಲ್ಲ ಮತದಾನ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿ ಯಶಸ್ವಿಯಾಗಿ ಮಾಡಬೇಕು ಅಂತ ನಾನು ಕೇಳ್ತೀನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 682 ಅತಿ ಸೂಕ್ಷ್ಮ ಮತಗಟ್ಟೆಗಳು, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ 2 ಇದೆ. ಅಲ್ಲಿ ನಾವು ಎಲ್ಲ ಕಡೆ ಮೈಕ್ರೋ ಅಬ್ಸರ್ವರ್ಗಳನ್ನು ಹಾಕಿದ್ದೀವಿ. ಚುನಾವಣಾ ಆಯೋಗದ ಮೈಕ್ರೋ ಅಬ್ಸರ್ವರ್ಗಳು ಇದ್ದಾರೆ. ಎಲ್ಲ ಕಡೆಯೂ CCTV ಕ್ಯಾಮ್ರಾಗಳು ಇದ್ದಾವೆ ಮತ್ತು ಹೆಚ್ಚಿನ ಪೊಲೀಸ್ ಭದ್ರತೆಗಳನ್ನು ಹಾಕಿದ್ದೀವಿ. ಸೊ ಯಾವುದಾದ್ರೂ ಒಂದು ಇರಬೇಕು ಅಂತ ಇದೆ, ನಾವು 3 ಪ್ಯಾರಾಮೀಟರ್ಗಳನ್ನು ಕೂಡ ಅಲ್ಲಿ ಹಾಕಿದ್ದೇವೆ. ಸೊ ಆದ್ದರಿಂದ ನಾಳೆಯ ಕಡೆ ಎಲ್ಲ ಕಡೆ ಶಾಂತಿಯುತವಾಗಿ ಆಗುತ್ತೆ. ಆಮೇಲೆ ಎಲ್ಲರೂ ತಾವು ತಮ್ಮ ಕುಟುಂಬದವರು, ತಮ್ಮ ಸ್ನೇಹಿತರು, ಎಲ್ಲ ಅಕ್ಕಪಕ್ಕದವರು ಎಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣದಲ್ಲಿ ಬಂದು ಮತದಾನವನ್ನು ಮಾಡಿ, ರಜೆ ಇದೆ, ಆ ರಜೆಯ ಸೌಲಭ್ಯವನ್ನು ಬಳಸಿಕೊಂಡು ಮತದಾನ ಮಾಡಬೇಕು ಅಂತ ನಾನು ಕೇಳ್ತೀನಿ.